ಹಲೋ ವಿದ್ಯಾರ್ಥಿ ಮಿತ್ರರೇ, ಇದು IAS ಕನ್ನಡ ವಾಹಿನಿ. ತಮಗೆಲ್ಲ ಸ್ವಾಗತ ಕೋರ್ತಾ ಮುಖ್ಯ ಪರೀಕ್ಷೆಯ KS ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರವನ್ನು ಮುಂದುವರಿಸ್ತಾ ಇದ್ದೀವಿ. ಅರ್ಥವ್ಯವಸ್ಥೆ ವಿಭಾಗದಲ್ಲಿ ಇವತ್ತು ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. 2020-21 ಕರ್ನಾಟಕದ ಆಯವ್ಯಯದಲ್ಲಿ ಘೋಷಿಸಲಾದ ಪ್ರಮುಖ ಅಭಿವೃದ್ಧಿ ಕಾರ್ಯಕ್ರಮಗಳ ಮೇಲೆ ಬೆಳಕು ಚೆಲ್ಲಿ ಅಂತ ಕೊಟ್ಟಿದ್ದೀವಿ. ಹೈಲೈಟ್ ದ ಮೇಜರ್ ಡೆವಲಪ್ಮೆಂಟ್ ಸ್ಕೀಮ್ಸ್ ದಟ್ ಈಸ್ ಅನೌನ್ಸ್ಡ್ ಇನ್ ದ 2020 and 21 ಕರ್ನಾಟಕ ಬಜೆಟ್. ಅಲ್ಲಿ ಸ್ಕೀಮ್ಸ್ ಹೇಳುವಂಥದ್ದು ಇಲ್ಲ, ದಯವಿಟ್ಟು ಅದನ್ನ ತಗೊಳ್ಬೋದು ತಾವು. ನೆಕ್ಸ್ಟ್ ಇದರ ಆರಂಭವನ್ನ ಬಜೆಟ್ ಅಂದ್ರೆ ಏನು ಹೇಳುವಂತ ಇದರಿಂದ ಪ್ರಾರಂಭ ಮಾಡ್ಬೋದು ತಾವು. ಉದಾಹರಣೆಗೆ ಬಜೆಟಿನ ಸಾಮಾನ್ಯ ವಿವರಣೆ ಎಂದರೆ ಒಂದು ಹಣಕಾಸಿನ ವರ್ಷಕ್ಕೆ ಸರ್ಕಾರ ಅಂದಾಜಿಸುವ ಆದಾಯ ಮತ್ತು ವೆಚ್ಚಗಳ ವಿವರ ಅಂತ ಹೇಳ್ಬೋದು. ಅಂದ್ರೆ ಮುಂಬರುವ ಹಣಕಾಸು ವರ್ಷಕ್ಕೆ ಸರ್ಕಾರ ಎಷ್ಟು ಆದಾಯವನ್ನು ಗಳಿಸಬಹುದು ಮತ್ತು ಎಷ್ಟು ಖರ್ಚು ಮಾಡಲಿಕ್ಕೆ ಇಚ್ಛೆ ಪಡುತ್ತೆ ಹೇಳುವಂತ ಒಂದು ಹೇಳಿಕೆಯನ್ನು ನಾವು ಸಾಮಾನ್ಯವಾಗಿ ಬಜೆಟ್ ಅಂತ ಹೇಳ್ತೀವಿ. ಕೇಂದ್ರದ ಬಜೆಟೇ ಬೇರೆ ಇದೆ, ರಾಜ್ಯದ ಬಜೆಟೇ ಬೇರೆ ಇರುತ್ತೆ, ಗೊತ್ತಿದೆ ತಮಗೆಲ್ಲ. ಆ ಬಜೆಟಿನಲ್ಲಿ ಉಲ್ಲೇಖಿತವಾದಂತಹ ಮುಖ್ಯ ಕಾರ್ಯಕ್ರಮಗಳು ಅಥವಾ ಮುಖ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಈ ರೀತಿಯಾಗಿದೆ. ಇಲ್ಲಿ ಕರ್ನಾಟಕದಲ್ಲಿ ನಾವು ಮೊದಲನೇದಾಗಿ ನೋಡುವಂತಹದ್ದು ರೈತ ಸಿರಿ ಯೋಜನೆ. ಅಂದ್ರೆ ಕರ್ನಾಟಕದ ಬಜೆಟ್ ನಲ್ಲಿ ಮುಖ್ಯವಾಗಿ ಬಹುತೇಕ ಅಂಶ ಈ ಕೃಷಿ ಮತ್ತು ಕೃಷಿ ಅಭಿವೃದ್ಧಿಯ ಬಗ್ಗೆ ಹೆಚ್ಚಾಗಿ ಪ್ರಾಧಾನ್ಯತೆ ಪಡೆದಿದೆ. ಸೊ ಹೀಗಾಗಿ ರಾಜ್ಯದಲ್ಲಿ ಬರ ನಿರೋಧಕ ಬೆಳೆಗಳನ್ನು ಪ್ರೋತ್ಸಾಹಿಸಲು ರೈತ ಸಿರಿ ಯೋಜನೆಯನ್ನ ಪ್ರಾರಂಭ ಮಾಡಲಾಯಿತು. ಅಂದ್ರೆ ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿಗಳಂತೆ ಗರಿಷ್ಠ 20,000 ರೂಪಾಯಿಗಳ ಪ್ರೋತ್ಸಾಹಧನವನ್ನ ನೀಡಲಾಗುವುದು. ಇದೊಂದು ಪ್ರೋತ್ಸಾಹಧನದ ಕಾರ್ಯಕ್ರಮ, ಯಾವುದು ರೈತ ಸಿರಿ ಹೇಳುವಂತ ಯೋಜನೆ. ಸೊ ಹೀಗಾಗಿ ಈ ಬಡ ಹಾಗೂ ಅತಿ ಸಣ್ಣ ರೈತರು, ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಸಂಚಾರಿ ಕೃಷಿ ಹೆಲ್ತ್ ಕ್ಲಿನಿಕ್. ಇದರಲ್ಲೂ ಸಹಿತ ಮಣ್ಣು ಮತ್ತು ನೀರು ಪರೀಕ್ಷೆ, ಕೃಷಿ ಭೂಮಿಯ ಮಣ್ಣು ಮತ್ತು ನೀರು ಪರೀಕ್ಷೆಗಾಗಿ ಸಂಚಾರಿ ಕೃಷಿ ಹೆಲ್ತ್ ಕ್ಲಿನಿಕ್ ಅನ್ನ ಪ್ರಾರಂಭಿಸಲು ಯೋಜಿಸಲಾಗಿದೆ. ಸುಮಾರು ಆರೋಗ್ಯ ಕಾರ್ಡ್ಗಳು ಮತ್ತು ಎಲ್ಲಾ ತಾಲೂಕುಗಳಲ್ಲಿ ಇದನ್ನ ಅನುಷ್ಠಾನ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಮೂರನೇದಾಗಿ ಕರ್ನಾಟಕ ಮತ್ಸ್ಯ ವಿಕಾಸ ಯೋಜನೆ. ಇದು ಮೀನುಗಾರರಿಗೆ ಪ್ರಮುಖವಾಗಿ 300 ಕಿಲೋಮೀಟರ್ ಒಂದು ಉದ್ದವಿರುವಂತಹ ಕರಾವಳಿ ತೀರದಲ್ಲಿ ಮೀನುಗಾರರಿಗೆ ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮ. ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಹೆಚ್ಚು ಆದಾಯ ಗಳಿಸಿಕೊಳ್ಳಬಲ್ಲಂತ ಒಂದು ಕಾರ್ಯಕ್ರಮವನ್ನು ನಾವು ಹೇಳ್ತೀವಿ ಕರ್ನಾಟಕ ಮತ್ಸ್ಯ ವಿಕಾಸ ಯೋಜನೆ ಅಂತ ಕರಿತೀವಿ. ಇನ್ನು ಚರ್ಮ ಶಿಲ್ಪ ಯೋಜನೆ, ಇದು ಸಹ ಚರ್ಮ ಕುಶಲಕರ್ಮಿಗಳಿಗೆ ಪ್ರಾರಂಭಿಸಲಾದಂತಹ ಕಾರ್ಯಕ್ರಮ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಮೂಲಕ ಸುಮಾರು 10 ಲಕ್ಷ ರೂಗಳಲ್ಲಿ 5 ಲಕ್ಷ ರೂಪಾಯಿಗಳನ್ನ ಸಹಾಯಧನ ನೀಡುವಂತಹ ಕಾರ್ಯಕ್ರಮ ಇದು. ಸೊ ಹೀಗಾಗಿ 12.50 ಕೋಟಿ ರೂಗಳನ್ನ ಈ ಕಾರ್ಯಕ್ರಮದ ಅಡಿಯಲ್ಲಿ ಒದಗಿಸಲಾಗಿದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಇನ್ನೂ 2 ಕಾರ್ಯಕ್ರಮಗಳು. ಜಲಧಾರೆ ಯೋಜನೆ, ಇದು ಸಾಮಾನ್ಯವಾಗಿ ನೀರಿನ ಕುಡಿಯುವ ನೀರು ಮತ್ತೆ ಉಳಿದ ಅಂಶಗಳಿಗೆ ಸಂಬಂಧಪಟ್ಟಂತಹ ಯೋಜನೆ. ಇನ್ನು ಗ್ರಾಮೀಣ ಸುಮಾರ್ಗ ಯೋಜನೆ. ಈ ಗ್ರಾಮೀಣ ಸುಮಾರ್ಗ ಯೋಜನೆಯಲ್ಲಿ ರಾಜ್ಯದ ಒಂದು ಒಟ್ಟಾರೆ ಪ್ರದೇಶದಲ್ಲಿ ಚಾಲ್ತಿಯಲ್ಲಿರುವ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯ ಒಂದು ಅಂಶದ ಮುಕ್ತಾಯ ಅಂಶ ಅಂತ ಹೇಳ್ಬೋದು, ಅಂದ್ರೆ ಅಂತ್ಯದ ಅಂಶ ಅಂತ ಹೇಳ್ಬೋದು. ರಸ್ತೆಗಳ ಸುಧಾರಣೆಗಾಗಿ ವಿಶೇಷ ಪ್ರೋತ್ಸಾಹ ಧನವನ್ನ ಒದಗಿಸುವಂತಹ ಕಾರ್ಯಕ್ರಮ ಇದು ಗ್ರಾಮೀಣ ಸುಮಾರ್ಗ ಯೋಜನೆ. ಇನ್ನು ತೆಂಗು ಆಧಾರಿತ ಕೈಗಾರಿಕಾ ಯೋಜನೆ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಗೊತ್ತಿರುವಂತೆ ತುಮಕೂರು ಜಿಲ್ಲೆಯ ತಿಪ್ಟೂರು ಕಲ್ಪತರ ನಾಡು ಎಂದು ಹೇಳಿ ಪ್ರಸಿದ್ಧವಾಗಿದೆ. ಅಲ್ಲಿ ತೆಂಗು ಬೆಳೆಗಾರರಿಗೆ ಸಹಾಯ ಮಾಡಲು ಒದಗಿಸಲಾದಂತಹ ಕಾರ್ಯಕ್ರಮ ಅಥವಾ ಹಮ್ಮಿಕೊಂಡಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು. ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಆದರೆ ಮುಖ್ಯವಾದ ಸಮಸ್ಯೆ, ತಾವು ಉತ್ತರ ಬರೀಬೇಕಾದ್ರೆ ಮುಖ್ಯವಾದ ಸಮಸ್ಯೆ ಇರೋದು ಇದರಲ್ಲಿ ಹಣಕಾಸಿನ ಕ್ರೋಢೀಕರಣ. ಕರ್ನಾಟಕ ಬಹಳ ವರ್ಷಗಳಿಂದ ಒಂದು ಮುಂದುವರೆದ ರಾಜ್ಯವಾಗಿದ್ದರೂ ಸಹಿತ ಹಣಕಾಸಿನ ಕೊರತೆ ಎದ್ದು ಕಂಡು ಬರ್ತಾ ಇದೆ. ಮುಖ್ಯವಾಗಿ ಸಂಪನ್ಮೂಲಗಳ ಕ್ರೋಢೀಕರಣ ಅಷ್ಟಾಗಿ ಕಂಡು ಬರ್ತಾ ಇಲ್ಲ ಕರ್ನಾಟಕದಲ್ಲಿ. ಅದಕ್ಕೆ ಅನೇಕ ಕಾರಣಗಳಿವೆ, ಅದನ್ನು ತಾವು ಉಪಸಂಹಾರದಲ್ಲಿ ಹೇಳಿದರೆ ಸಾಕು.
ಅಂದ್ರೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರೂ ಸಹಿತ ಅನುಷ್ಠಾನ ಸ್ವಲ್ಪ ಕಳಪೆಯಾಗಿದೆ, ಅನುಷ್ಠಾನ ಸರಿಯಾಗಿ ಆಗ್ತಾ ಇಲ್ಲ. ಸೊ ಹೀಗಾಗಿ ಎಲ್ಲ ಕಾರ್ಯಕ್ರಮಗಳು ಒಳ್ಳೆಯದಾಗಿದ್ರು, ಘೋಷಿತ ಕಾರ್ಯಕ್ರಮಗಳು ಒಳ್ಳೆಯದಾಗಿದ್ರು, ಅನುಷ್ಠಾನಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನು ಹೇಳ್ಬೋದು. ಅದನ್ನು ನಾನು ಕೊನೆಯದಾಗಿ ಹೇಳಿದ್ದೀನಿ. ಜೊತೆಗೆ ಹಣಕಾಸು ಸಂಪನ್ಮೂಲಗಳ ಕ್ರೋಢೀಕರಣವು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳುವಂಥದ್ದು. ಸೊ ಹೀಗಾಗಿ ಒಟ್ಟಾರೆ ಬಜೆಟ್ನಲ್ಲಿ ಹೈಲೈಟ್ ಆದಂತಹ ಪ್ರಮುಖ ಕಾರ್ಯಕ್ರಮವನ್ನು ಹೇಳಿ ಅದರ ಜೊತೆಗೆ ಅದರ ಸಾಧಕ ಬಾಧಕಗಳನ್ನು ಹೇಳಿದ್ರೆ ಉತ್ತಮ ಅಂತ ಹೇಳಿ ಹೇಳ್ಬೋದು. ನಾಳೆಯಿಂದ ನಾವು ನೆಕ್ಸ್ಟ್ 2ನೇ ಪೇಪರ್ನ ಮಾಲಿಕೆಯೊಂದಿಗೆ ಪ್ರಾರಂಭ ಮಾಡೋಣ. ನಮಸ್ಕಾರ.